ಎಲ್ಲ ತರಕಾರಿಗಳನ್ನು ಬೇಯಿಸಿದ ಮೇಲೆ ಮ್ಯಾಶ್ ಮಾಡುವಂಥ ಕ್ರಮವನ್ನು ನಾನು ಇಷ್ಟಪಟ್ಟು ಮಾಡ್ತಾ ಇದ್ದೀನಿ. ಸ್ವಲ್ಪ ಸಮಯ ಹಿಡಿಯುತ್ತೆ, ಆದರೆ ಖಂಡಿತವಾಗ್ಲೂ ಎದೆ ಹಾಲನ್ನು ಬಳಸಿ ಮ್ಯಾಶ್ ಮಾಡೋದ್ರಿಂದ ತುಂಬಾ ಫೈನ್ ಪೇಸ್ಟ್ ನಾವು ಪಡಿತೀವಿ. ಹೌದಪ್ಪ, ಅವರಿಲ್ಲಿ ತೋರಿಸಿದ ಹಾಗೆ ಎದೆ ಹಾಲನ್ನು ಶಿಶು ಆಹಾರದ ಜೊತೆಗೆ ಮಿಕ್ಸ್ ಮಾಡಿ ಕೊಡಬಹುದು. ಆಯಿತಾ, ಈಗ ತಾಯಿ ಹಾಲು ಕುಡಿತಾ ಇರೋವಂಥ ಮಕ್ಕಳಿಗೆ ಅದರ ಒಟ್ಟಿಗೆ ನೀವು ಬೇರೆ ಆಹಾರನ ಬ್ಲ್ಯಾಂಡ್ ಆಗಿ ಉಪ್ಪು ಸಕ್ಕರೆ ಏನೂ ಕೊಡೋದಿಲ್ವಲ್ಲ, ಬ್ಲ್ಯಾಂಡ್ ಆಗಿ ಮಿಕ್ಸ್ ಮಾಡಿ ಕೊಟ್ಟಾಗ ಮಕ್ಕಳು ಇಷ್ಟಪಡ್ತಾರೆ. ಇಟ್ಸ್ ಕಂಫರ್ಟಿಂಗ್ ಆ್ಯಂಡ್ ನ್ಯೂಟ್ರಿಷಿಯಸ್ ಅಂತ ಹೇಳಲಾಗುತ್ತೆ. ಆದರೆ ಬಹಳ ವಿಷಯಗಳನ್ನ ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ಆಯಿತಾ, ಸಿಂಪಲ್ ವಿಷಯ, ಬಟ್ ರಿಮೆಂಬರ್ ದಿಸ್: ಎದೆ ಹಾಲು ಫ್ರೆಶ್ ಆಗಿ ತೆಗೆದಿಟ್ಕೊಂಡಿರಬೇಕು. ಮತ್ತು ಎದೆ ಹಾಲನ್ನ ಅಡುಗೆ ಬೇಯಿಸೋದಕ್ಕೆ ಉಪಯೋಗಿಸ್ತಾ ಇಲ್ಲ, ಇಲ್ಲಿ ಬರೀ ಮಿಕ್ಸ್ ಮಾಡೋದಕ್ಕೆ ಉಪಯೋಗಿಸ್ಬಹುದು. ಮತ್ತು ಪ್ಯೂರಿಗೆ ಈಗ ಯಾವುದೋ ಕುಂಬಳಕಾಯಿ ಬಳಸ್ತೀರಾ ಅಂದರೆ ಅದು ಬೆಂದು ತಣ್ಣಗಾದ ಮೇಲೆ ಅದ್ರ ಜೊತೆಗೆ ಎದೆ ಹಾಲು ಮಿಕ್ಸ್ ಮಾಡಬೇಕು. ಮತ್ತು ಯಾವಾಗ ಎಷ್ಟು ಬೇಕೋ ಅಷ್ಟು ಮಾತ್ರ ಎದೆ ಹಾಲು ತೊಗೊಂಡು ಈ ಆಹಾರನ ಮಿಕ್ಸ್ ಮಾಡಿ ಮಗುಗೆ ಕೊಡಿ. ಯಾವುದೇ ಕಾರಣಕ್ಕೂ ಅದನ್ನು ತೆಗೆದಿಟ್ಟು ಅಥವಾ ಮತ್ತೆ ಬಿಸಿ ಮಾಡಿ ಕೊಡ್ತೀನಿ ಅಂದ್ಕೊಳ್ಬೇಡಿ. ಮತ್ತು ನೆನಪಿರಲಿ, ಇದು ಮ್ಯಾಂಡೇಟರಿ ಅಲ್ಲ. ನೀವು ಬರೀ ಪ್ಯೂರಿ ಹಾಗೆ ಮಾಡಿ ಕೊಡ್ಬೋದು, ತೊಂದರೆ ಇಲ್ಲ. ಒಳ್ಳೆಯದು ಅಂದಿದ ತಕ್ಷಣ ಅದನ್ನು ಫೋರ್ಸ್ಫುಲಿ ಮಾಡೋಕ್ಕೆ ಹೋಗಬೇಡಿ. ಅವಕಾಶ ಸಿಕ್ತು, ನಿಮ್ಗೆ ಓಕೆ ಕಂಫರ್ಟೇಬಲ್ ಅನಿಸ್ತು ಅಂದರೆ ಮಾಡಿ ಅಷ್ಟೆ.